ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ಎಲ್ಲರೂ ಹೆಂಗದಿರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಇವತ್ತು ನಿಮ್ಗೆ ಮಾಂಗನಿ ಬೇರಿನ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅದು ಭಾಳ ಸುಲಭ ಐತ್ರಿ. ನಮ್ಮ ಅತ್ತೆಯವರು ಹೇಳ್ಕೊಟ್ಟಿದ್ದು. ಅವರು ವರ್ಷಾನು ಮಾಡ್ತಾರೆ. ಈಗ ಸೀಸನ್ ಅಲ್ರಿ, ಮಾಂಗನಿ ಬೇರೆ ಸೀಸನ್ ಐತ್ರಿ. ಸಂತಿಗೆ ಹೋದ್ರೆ ಸಾಕ ಎಲ್ಲ ಕಡೆನೂ ಮಾಂಗನಿ ಬೇರು ಇಟ್ಕೊಂಡಿರ್ತಾರೆ. ಹಾಗಾಗಿ ಈ ಸತ ನಮ್ಮ ಅತ್ತೆ ಹತ್ರ ಕೇಳ್ಕೊಂಡು ಉಪ್ಪಿನಕಾಯಿ ಮಾಡಿದ್ದೇನೆ ನೋಡ್ರಿ. ಇದ್ರ ಉಪ್ಪಿನಕಾಯಿ ಭಾಳ ರುಚಿ ಇರ್ತೈತ್ರಿ. ಹಂಗೆ ನಾನು ಸಂತಿಗೆ ಹೋದಾಗ ನಂಗೆ ಅಜ್ಜಿ ಒಬ್ಬರು ಮೋಸ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೂ ಕೂಡ ಭಾಳ ದಿವಸದಿಂದ ಮೋಸ ಮಾಡಿದ್ರೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲಾಗಿದ್ದೆ. ಆದರೆ ಈ ಸಲ ಹೋದಾಗ ನನಗೆ ಮೋಸ ಮಾಡಿದರು. ಅದು ಏನಂತ ನಿಮಗೂ ಹೇಳ್ತೀನಿ. ಕರೆ ನೀವು ಮೋಸ ಹೋಗಿದ್ರೆ ಕಮೆಂಟ್ಸ್ ಮಾಡಿರಿ. ಉಪ್ಪಿನಕಾಯಿ ಮಾಡೋದನ್ನ ಹೆಂಗಂತ ನೀವು ಕಲ್ತ್ಕೋರಿ. ಹಂಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿರಿ. ನೋಡೋಣ ಬರ್ರಿ. ಉಪ್ಪಿನಕಾಯಿ ಮಾಡೋದು ಭಾಳ ಅಂದ್ರೆ ಭಾಳ ಸುಲಭ ಐತಿ. ಹೇಳ್ಕೊಡ್ತೇನೆ ಬರ್ರಿ. ನೋಡ್ರಿ, ನಾನು ಮಾಂಗನಿ ಬೇರು ತೊಗೊಂಡೇನಿ. ಅದನ್ನು ನಾನು 1 ತಾಸು ನೀರಾಗಿ ನೆನೆ ಹಾಕಿಟ್ಟಿದ್ದೆ. ಅಂದರೆ ಮಣ್ಣೆಲ್ಲ ಸ್ವಲ್ಪ ನೆನೆತಂದ್ರೆ ಬೇಗ ಕ್ಲೀನ್ ಮಾಡೋಕೆ ಚಲೋ ಆಗ್ತೈತೆ ಅಂಥೇಳಿ. ನೋಡಿರಿ, ಅದನ್ನು ನೀವು ಚಂದ ಮಾಡಿ ಕ್ಲೀನ್ ಮಾಡ್ಕೋಬೇಕು. ಮ್ಯಾಲಿಂದು ಒಂದು ಪದರ ಇರ್ತೈತಿ, ಅದನ್ನು ತಕ್ಕೋಬಹುದು. ಇಲ್ಲಾಂದ್ರೆ ನೀವು ಈ ಥರ ಚಾಕುಯಿಂದ ನೀವು ಈ ಥರ ಕ್ಲೀನ್ ಮಾಡ್ಕೋಬಹುದು. ನೋಡಿರಿ, ನಾನು ಈ ರೀತಿ ಚಂದ ಮಾಡಿ ಬೇರನ್ನೆಲ್ಲ ಕ್ಲೀನ್ ಮಾಡ್ಕೊಂಡೇನಿ. ನೋಡಿ, ಈಗ ಇದು ಒಂದು ಸಲ ತೊಳೆದು ಚಂದ ಮಾಡಿ ಒರೆಸಿಟ್ಕೊಂಡಿದ್ದೇನೆ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಹೆಂಗಂತೇಳಿ ತೋರಿಸ್ತೇನೆ ನೋಡಿರಿ. ಈಗ ನೀವು ಅದು ಕ್ಯಾರೆಟನ್ನು ಉದ್ದುದ್ದಕ್ಕೆ ನೀವು ಪಲಾವ್ಗೆಲ್ಲ ಕಟ್ ಮಾಡ್ತೀರಲ್ಲ, ಅದೇ ರೀತಿ ನೀವು ಕಟ್ ಮಾಡ್ಕೋಬೇಕು ನೋಡಿರಿ. ಸ್ವಲ್ಪ ಗಟ್ಟಿ ಇರ್ತೈತೆ ರೀ, ಬೇರಾದ್ರೆ ಭಾಳ ಸ್ವಲ್ಪ ಗಟ್ಟಿ ಇರ್ತೈತಿ. ಹಾಗಾಗಿ ನೀವು ಈ ರೀತಿ ನೀವು ಕಟ್ ಮಾಡ್ಕೋಬೇಕು ನೋಡಿರಿ. ನಾನು ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ. ನೀವು ಬೇಕಾದ್ರೆ ರೌಂಡ್ ಶೇಪ್ ಮಾಡಿದ್ರೂ ಕಟ್ ಮಾಡ್ಕೋಬೋದು, ಉದ್ದ ಶೇಪ್ ಆದರೂ ಕಟ್ ಮಾಡ್ಕೋಬೋದು. ನಾನು ಈ ಶೇಪಲ್ಲೇ ಕಟ್ ಮಾಡ್ಕೊಂಡೇನಿ ನೋಡಿರಿ. ಈಗ ಇದೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡಾತ. ಈಗ ಉಪ್ಪಿನಕಾಯಿ ಹಾಕೋದು ಸರಳವಾಗೈತಿ ನೋಡಿರಿ. ಈಗ ನಾನು ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕೋತೇನೆ ನೋಡಿರಿ. ಭಾಳ ಖಾರ ಬೇಕಂದ್ರೆ ಖಾರ ಹಾಕೋಬೋದು. ಇದು ಭಾಳ ಖಾರ ಪುಡಿ ಐತಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಜೀರಿಗೆನ ಹುರಿದಿಟ್ಕೊಂಡು ನೀವು ಪುಡಿ ಮಾಡ್ಬೋದು. ಹಂಗೆ ಬೇಕಾದರೂ ಹಾಕೋಬೋದು. ನಾನು 2 ಸ್ಪೂನ್ ಜೀರಿಗೆ ಪೌಡ್ರ್ ಹಾಕೋತೇನೆ. ಈಗ ಇದಕ್ಕೆ ಸ್ವಲ್ಪ ನೀವು ಸಾಸಿವೆ ಒಡೆದಿದ್ದು ಬ್ಯಾಳಿ ಇರ್ತೈತಲ್ಲ, ಅದನ್ನಾದ್ರೂ ಹಾಕೋಬೋದು. ಮಿಕ್ಸಿ ಮಾಡಿದ್ರೂ ಹಾಕೋಬೋದು. ಅದನ್ನು ಕೂಡ ಸ್ವಲ್ಪ ಹಾಕೋತೀನಿ. ಹಂಗೆ ಸ್ವಲ್ಪ ಉಪ್ಪು, ನಿಮಗೆ ಉಪ್ಪು ಎಷ್ಟು ಬೇಕನ್ನಿಸ್ತೈತಲ್ಲ ಅಷ್ಟು ಉಪ್ಪು ಹಾಕೋರಿ. ನಾನು 2.5 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡೇನಿ. ಈಗ ಇದಕ್ಕೆ 2 ಸಣ್ಣ ಗಿಡ್ಡ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಇರ್ತೈತಲ್ಲ, ಅದನ್ನ 2 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡೇನಿ. ಹಂಗೆ 1 ಲಿಂಬೆಹಣ್ಣು ಜ್ಯೂಸ್, ಸ್ವಲ್ಪ ಹಿಂಗೆ ಹಾಕೋತೇನೆ. ಹಿಂಗೆ ಹಾಕ್ಕೊಂಡು ಇದನ್ನು ಒಂದು ಸಲ ಕಲಿಸ್ಕೋತೇನೆ ನೋಡಿ. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಮತ್ತು ಸ್ವಲ್ಪ ಸಕ್ರೆ ಹಾಕೋಬೇಕ್ರಿ. ಮೇಲ್ಗಡೆ ಬೆಲ್ಲ ಅಂದರೆ ಬೆಲ್ಲ ಹಾಕೋಬೋದ, ಸಕ್ರೆ ಹಾಕೋಬೇಕು. ಈಗ ಇದಕ್ಕೆ ಒಗ್ಗರಣೆ ಕೊಡೋದಲ್ಲ, ಹಾಗಾಗಿ 1 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೇನಿ, ಸ್ವಲ್ಪ ಕರಿಬೇವು ತೊಗೊಂಡೇನಿ. ಈಗ ಗ್ಯಾಸ್ ಮೇಲೆ 1 ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೇನೆ. ಜಜ್ಜಿದ ಬೆಳ್ಳುಳ್ಳಿ ಹಂಗೆ ಕರಿಬೇವು. ಭಾಳ ಅಂದ್ರೆ ಭಾಳ ಸುಲಭ ಐತ್ರಿ, ಇದು ಮಾಡೋದು ಭಾಳ ಸುಲಭ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೇನೆ. ಇದು ಚಟ್ಪಟ ಅಂತ ಇದು ಎಣ್ಣೆ ಮೇಲೆ ಬೆಂದ ತಕ್ಷಣ ಈಗ ನಾವು ಕಲಸಿಟ್ಕೊಂಡಿರ್ತೇವಲ್ರಿ ಉಪ್ಪಿನಕಾಯಿ, ಅದಕ್ಕೆ ಹಾಕೊಂಡ್ಬಿಟ್ಟು ಮತ್ತೊಂದು ಸಲ ಚಂದ ಮಾಡಿ ಕಲಿಸ್ಕೋಬೇಕು. ಅಂದರೆ ಬಿಸಿ ಎಣ್ಣೆ ಹಾಕಿರ್ತೇವೆ, ಅದನ್ನು ನೀವು ಚಂದ ಮಾಡಿ ಚಮಚದಾಗಾದ್ರೆ ಕಲಿಸ್ಕೊರಿ. ಹಿಂಗೆ ಮೇಲೆ ಮಾಡ್ಕೋಬೋದು ನೋಡಿ. ಈಗ ಚಂದ ಮಾಡಿ ಕಲಿಸ್ಕೋತೇನೆ ನಾನು ನೋಡಿ. ಭಾಳ ರುಚಿ ಇರ್ತೈತಿ, ಒಮ್ಮೆ ಟ್ರೈ ಮಾಡಿರಿ. ಮತ್ತು ಎಷ್ಟು ಸುಲಭ ಐತೆ ನೋಡಿರಿ, ಇದು ತಿನ್ನೋಕ್ಕೂ ಅಷ್ಟು ರುಚಿ ಇರ್ತೈತಿ ನೋಡಿರಿ. ಈಗ ಇದು ರೆಡಿ ಆಗೈತಿ. ಇದನ್ನು ಚಂದ ಮಾಡಿ ನೀವು ಕಲಿಸ್ಕೊಳ್ಬೇಕಾ. ಡಬ್ಬಿ ಒಳಗೆ ಹಾಕ್ಬೋದು ರೀ, ಗಾಜಿನ ಭರಣಿ ಅಥವಾ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ನೀವು ಹಾಕೋಬೋದು. ಬೇಕಂದ್ರೆ ಇನ್ನು ಸ್ವಲ್ಪ ಬಿಸಿ ಎಣ್ಣೆ ಕಾಯಿಸ್ಕೊಂಡು ಹಾಕೋರಿ. ಇಷ್ಟ ಆದರೆ ಲೈಕ್ ಮಾಡಿರಿ ನೋಡಿರಿ. ಈಗ ಮುಂದಿನ ವಿಷಯ ಹೇಳ್ತೇನೆ ನೋಡಿರಿ. ನಾನು ಒಂದು ಪ್ಲೇಟ್ನಾಗ ಶುಂಠಿ ಹಾಕತ್ತೀನಿ. ಇವೆರಡು ಶುಂಠಿ ನೋಡಿರಿ. ಈ ಶುಂಠಿ ಯಾಕೆ ತೋರಿಸತ್ತೀರಿ ಅಂತ ಅನ್ಬೋದ ನೋಡಿ. ಶುಂಠಿ ಭಾಳ ಕಾಸ್ಟ್ಲಿ ಐತಿ. 80 ರೂಪಾಯಿ kg, 100-150 ರೂಪಾಯಿ kg ಹಿಂಗೈತಿ. ನಾವು ಒಂದು ಅರ್ಧ kg ಶುಂಠಿ ತೊಗೋಬೇಕಂತ ಅಂದ್ಕೊಂಡಿರ್ತೀವಿ. ಆಗ ಒಂದು ಅಜ್ಜಿ ಏನು ಮಾಡ್ತಾರೆ, ನಾನು ಶುಂಠಿ ಭಾಳ ದಪ್ಪ ಅದಾವು ಚಂದ ಐತೆ ಅಂತ ಹೇಳಿ ಒಂದು ಅರ್ಧ kg ಕೇಳ್ತೀನಿ. ಆ ಅಜ್ಜಿ ಏನು ಮಾಡ್ಬೇಕಂದ್ರೆ ಅಂಬಿ ಕೊಂಬು ಇರ್ತೈತೆ ನೋಡಿರಿ, ಅಂಬಿ ಕೊಂಬನ್ನು ಶುಂಠಿ ಅಂತ ಹೇಳಿ ಕೊಟ್ಬಿಟ್ಟಾರ ನನಗೆ ನೋಡಿರಿ. ಇಲ್ಲ ಈ ಕಡೆ ಇದೈತಲ್ಲ, ಇದು ಅಂಬಿ ಕೊಂಬು ಐತಿದ, ಇದು ಶುಂಠಿ ನೋಡಿರಿ. ಡಿಫ್ರೆನ್ಸ್ ನಿಮಗೆ ಹೆಂಗೆ ಗೊತ್ತಾಗ್ತೈತೆ ಅಂದ್ರೆ, ಶುಂಠಿ ಬಂದುಬಿಟ್ಟು ಸ್ಮೆಲ್ ಚಂದ ಇರ್ತೈತಿ ಮತ್ತು ಅದು ಸ್ವಲ್ಪ ಖಾರ ಇರ್ತೈತಿ. ಇದು ಬಂದುಬಿಟ್ಟು ಖಾರ ಇರೋಂಗಿಲ್ಲ, ಸ್ಮೆಲ್ ಮತ್ತು ಚೇಂಜ್ ಇರ್ತೈತಿ.
ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ. ಅಂಬಿ ಕೊಂಬು ಬಂದುಬಿಟ್ಟು ಒಂದು ಸ್ವಲ್ಪ ಗ್ರೀನ್ ಕಲರ್ ಒಳಗೆ ಇರ್ತೈತಿ. ಈ ಶುಂಠಿ ಬಂದುಬಿಟ್ಟು ಸ್ವಲ್ಪ ವೈಟ್ ಒಳಗೆ ಬರ್ತೈತಿ, ಅಂದರೆ ಯೆಲ್ಲೋ ಕಲರ್ ವೈಟ್ ಒಳಗೆ ನೋಡಿರಿ ಶುಂಠಿ ಇದೆ. ನಿಮ್ಗೆ ಅಂಬಿ ಕೊಂಬು ತೋರಿಸ್ತೇನೆ ನೋಡಿರಿ ಯಾವ ಕಲರ್ ನೋಡಿರಿ. ಇದು ಬಂದುಬಿಟ್ಟು ಸ್ವಲ್ಪ ಗ್ರೀನ್ ಒಳಗೆ ಬರ್ತೈತಿ ನೋಡಿರಿ. ಎಷ್ಟು ಮಿಸ್ಟೇಕ್ ಮಾಡಿ ನಮಗೂ ಕೊಡ್ತಾರಂತೇಳಿ ಮೋಸ ಮಾಡ್ತಾರೆ. ಹಾಗಾಗಿ ನೀವು ಶುಂಠಿ ತರಬೇಕಿದ್ರೆ ಸ್ವಲ್ಪ ನೀವು ಏನಾದರೂ ಚೂಟ್ ಬಿಟ್ಟು ಎಲ್ಲರೂ ಕಟ್ ಮಾಡ್ಕೊಂಡು ಸ್ಮೆಲ್ ನೋಡ್ತಾ ಇರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ.